ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಕ್ಲಾಸ್. ಎಲ್ಲರಿಗೂ ಸಹಮತ ಕಲಿಕೆ ಚಾನಲ್ಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಕೇಂದ್ರ ಬಜೆಟ್ಗೆ ಸಂಬಂಧಿಸಿದಂತೆ ಅಂದರೆ 2025ನೇ ಸಾಲಿನ ಸಂಪೂರ್ಣವಾಗಿ ಬಜೆಟ್ಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಪಾರ್ಟ್ 1ನಲ್ಲಿ 20 ಪ್ರಶ್ನೆಗಳನ್ನ ನೋಡ್ತಾ ಬಂದೆವು. ಪ್ರಮುಖವಾಗಿ 20 ಪ್ರಶ್ನೆಗಳನ್ನ ನೋಡ್ತಾ ಬಂದಿದ್ದೆವು. ನಾವು ಇವತ್ತಿನ ದಿನ ಏನು ನೋಡೋಣ, ಪಾರ್ಟ್ 2 21ರಿಂದ 41 ಪ್ರಶ್ನೆವರೆಗೆ ಇಲ್ಲಿ ನೋಡ್ತಾ ಹೋಗೋಣ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದು ಪ್ರತಿಯೊಂದು ಎಕ್ಸಾಮ್ಗೆ ಬಜೆಟ್ ಮೇಲೆ ಪ್ರಮುಖವಾಗಿ 2ರಿಂದ 3 ಪ್ರಶ್ನೆ ಅಥವಾ 4 ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ. ಹೀಗಾಗಿ ನಿಮಗೆ ಸಂಪೂರ್ಣವಾಗಿ ಈ ತರಗತಿಯನ್ನು ನೋಡ್ತಾ ಬಂದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಪಾರ್ಟ್ 2 ನೋಡ್ತಾ ಹೋಗೋಣ. ಹಿಂದಿನ ವಿಡಿಯೋವನ್ನು ನೀವು ಇದನ್ನ ನೋಡಿಬಿಟ್ಟು ಮುಂದುವರೆದು ಮುಂದಿನ ಭಾಗವನ್ನು ನೋಡ್ತಾ ಬಂದರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಬರುತ್ತೆ. ಇದನ್ನು ನೋಡೋಣ. ಈಗ ಮುಂದಿನ 21ನೇ ಪ್ರಶ್ನೆಯಿಂದ ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ಇಲ್ಲಿ ನೇರವಾಗಿ ಉತ್ತರ ಮಾತ್ರ ಹೇಳ್ತಾ ಹೋಗ್ತೀನಿ. 21ನೇ ಪ್ರಶ್ನೆ, ಉಡಾನ್ ಯೋಜನೆಯಿಂದ ಎಷ್ಟು ಕೋಟಿ ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 1.5 ಕೋಟಿ ಮಧ್ಯಮ ವರ್ಗದ ಜನರಿಗೆ ಏನಾಗಿದೆ, ಈ ಯೋಜನೆಯಿಂದ ಸಹಕಾರಿಯಾಗಲಿದೆ. ಉಡಾನ್ ಯೋಜನೆ ಬಗ್ಗೆ ಸ್ವಲ್ಪ ನೋಡೋದಾದರೆ, ಉಡಾನ್ ಯೋಜನೆ ಪ್ರಾರಂಭವಾಗಿದ್ದು 2016ರಲ್ಲಿ. ಉದ್ದೇಶ ಮಧ್ಯಮ ವರ್ಗದವರಿಗೆ ವಿಮಾನ ಪ್ರಯಾಣ ಮಾಡುವುದು ಇದರ ಪ್ರಮುಖ ಉದ್ದೇಶ ಆಗಿರ್ತದೆ. ಇದರ ಮೇಲುಸ್ತುವಾರಿ ಯಾರು ನೋಡ್ಕೊಳ್ತಾರಪ್ಪ ಅಂದರೆ AAI ಅಂತಕ್ಕಂಥದ್ದು ಇದರ ಮೇಲುಸ್ತುವಾರಿಯನ್ನು ನೋಡ್ತಾ ಹೋಗ್ತದೆ. AAI ಅಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಇದು ಸ್ಥಾಪನೆಯಾಗಿದ್ದು 1995ರಲ್ಲಿ ಇದು ಪ್ರಾರಂಭವಾಗಿರ್ತದೆ. ನಿಮಗೆ ಉಡಾನ್ ಯೋಜನೆ ಬಗ್ಗೆ ಕೂಡ ಪ್ರಶ್ನೆ ಕೇಳ್ಬೋದು. ಅದು ಈ ವರ್ಷ ಬಜೆಟ್ನಲ್ಲಿ ಏನಪ್ಪ ಅಂದರೆ 1.5 ಕೋಟಿ ಮಧ್ಯಮ ವರ್ಗದವರಿಗೆ ಇದು ತುಂಬಾ ಸಹಕಾರಿ ಆಗ್ತಂತ ಹೇಳ್ತಿದ್ದಾರೆ ಇಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ, ಎಷ್ಟು ವರ್ಷಗಳಲ್ಲಿ IIT ವಿದ್ಯಾರ್ಥಿಗಳ ಸಂಖ್ಯೆ ದ್ವಿಗುಣವಾಗಲಿದೆ ಅಂತ ಹೇಳಿದ್ದಾರೆ. ಇದು ಮುಂದಿನ 10 ವರ್ಷಗಳಲ್ಲಿ IIT ವಿದ್ಯಾರ್ಥಿಗಳ ಸಂಖ್ಯೆ ಏನಾಗಿದೆ, ದ್ವಿಗುಣವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. IIT ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಿ ಓದ್ತಾ ಬನ್ನಿ. ನೆಕ್ಸ್ಟ್ 23ನೇ ಪ್ರಶ್ನೆ, 2025ನೇ ಸಾಲಿನ ಬಜೆಟ್ನಲ್ಲಿ ಸಂಶೋಧನೆ, ಅಭಿವೃದ್ಧಿ ಮತ್ತು ಆವಿಷ್ಕಾರಕ್ಕಾಗಿ ಎಷ್ಟು ಸಾವಿರ ಕೋಟಿ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ? ಸುಮಾರು 20,000 ಕೋಟಿ ರೂಪಾಯಿಯನ್ನು ಸಂಶೋಧನೆ, ಅಭಿವೃದ್ಧಿ ಮತ್ತು ಆವಿಷ್ಕಾರಕ್ಕಾಗಿ ಮೀಸಲಿಡಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಸುಮಾರು 20,000 ಕೋಟಿ. ನೆಕ್ಸ್ಟ್ ಅದೇ ರೀತಿ 24ನೇ ಪ್ರಶ್ನೆ, ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಯಾವುದಕ್ಕೆ ಸಂಬಂಧಿಸಿದೆ? ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಸಂಬಂಧಿಸಿದ್ದು ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಸಂಬಂಧಿಸಿದೆ, ಅಂದರೆ ಸ್ವಸಹಾಯ ಸಂಘಕ್ಕೆ ಸಂಬಂಧಿಸಿದಂಥ ಪ್ರಮುಖವಾಗಿದೆ. ಇದು ಸ್ವಸಹಾಯ ಸಂಘಕ್ಕೆ ಸಂಬಂಧಿಸಿದ್ದಾಗಿದೆ. ನೆಕ್ಸ್ಟ್ ಅದೇ ರೀತಿ 25ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ನೂತನ ಬಜೆಟ್ನಲ್ಲಿ ಎಷ್ಟು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ? ಸುಮಾರು 12 ಲಕ್ಷದವರೆಗೆ ಏನು ನೀಡಿದೆ, ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿಯನ್ನು ನೀಡ್ತಾ ಬಂದಿದ್ದಾರೆ. ಅದೇ ರೀತಿ 26ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ನೂತನ ಬಜೆಟ್ನಲ್ಲಿ ಯಾವ ಮೂಲದಿಂದ ಅತಿ ಹೆಚ್ಚು ಆದಾಯ ಸಂಗ್ರಹವಾಗಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇನ್ಕಮ್ ಟ್ಯಾಕ್ಸ್ನಿಂದ ಅತಿ ಹೆಚ್ಚು ಆದಾಯ ಏನಾಗ್ತಾಯಿದೆ, ಸಂಗ್ರಹವಾಗಲಿದೆ ಅಂತ ಹೇಳಿದ್ದಾರೆ. ಎಷ್ಟು ಪರ್ಸೆಂಟ್ ಅಂದರೆ 22%. 2ನೇ ಸ್ಥಾನ GST, 3ನೇ ಸ್ಥಾನ ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ ಬರ್ತಾಯಿದೆ. ಇದೇ ರೀತಿ ಮುಂದುವರೆದು 27ನೇ ಪ್ರಶ್ನೆ, ತೆರಿಗೆ ಹಂಚಿಕೆಯಲ್ಲಿ ರಾಜ್ಯದ ಪಾಲು ಎಷ್ಟು ಅಂತ ಹೇಳಿದ್ದಾರೆ. ಇಲ್ಲಿ ತೆರಿಗೆ ಹಂಚಿಕೆಯಲ್ಲಿ ರಾಜ್ಯದ ಪಾಲು 22%. 2ನೇ ಸ್ಥಾನದಲ್ಲಿ ಯಾವುದಪ್ಪ ಅಂದರೆ ಸಾಲದ ಬಡ್ಡಿ ಹಂಚಿಕೆ ಪಾಲು 20% ಅಂತ ಹೇಳ್ತಾ ಬರ್ಬೋದು ಇಲ್ಲಿ. ನೆಕ್ಸ್ಟ್ 28ನೇ ಪ್ರಶ್ನೆ, ಕೇಂದ್ರ ಬಜೆಟ್ನಲ್ಲಿ 2025-26ನೇ ಸಾಲಿನ ಕಂದಾಯ ಸ್ವೀಕೃತಿ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 34.2 ಲಕ್ಷ ಕೋಟಿ ಕಂದಾಯ ಸಾಲಿನ ಸ್ವೀಕೃತಿ ಅಂತ ಹೇಳ್ಬೋದು ಇಲ್ಲಿ. ನೆಕ್ಸ್ಟ್ ಅದೇ ರೀತಿ 29ನೇ ಪ್ರಶ್ನೆ, 2025-26ನೇ ಸಾಲಿನ ಕೇಂದ್ರ ಬಜೆಟ್ ಇದಕ್ಕೆ ಅತಿ ಹೆಚ್ಚು ಅನುದಾನ ನೀಡಿದೆ ಅಂತ ಕೇಳಿದ್ದಾರೆ. ಯಾವುದಕ್ಕೆ ಅತಿ ಹೆಚ್ಚು ಅನುದಾನ ನೀಡಿದೆ ಅಂದರೆ ರಕ್ಷಣೆಗೆ ಸಂಬಂಧಿಸಿದಂತೆ ಸುಮಾರು 4,91,732 ಕೋಟಿಯನ್ನು ರಕ್ಷಣೆಗಾಗಿ ಮೀಸಲಿರಿಸಲಾಗಿದೆ. ಹೀಗಾಗಿ ಅತಿ ಹೆಚ್ಚು ಅನುದಾನ ನೀಡಿದೆ ಯಾವುದಕ್ಕಂದರೆ ರಕ್ಷಣೆಗೆ ಅನುದಾನ ನೀಡಿದೆ. ನೆಕ್ಸ್ಟ್ ಅದೇ ರೀತಿ ಭಾರತದ ಬಜೆಟನ್ನು ಸಿದ್ಧಪಡಿಸುವ ಇಲಾಖೆ ಯಾವುದಂತ ಕೇಳಿದ್ದಾರೆ. ಇದನ್ನು ಸುಮಾರು ಬಾರಿ PCPSIಯಲ್ಲಿ ಕೂಡ ಅನೇಕ ಬಾರಿ ಪ್ರಶ್ನೆ ಕೇಳಿದ್ದಾರೆ. ಬಜೆಟನ್ನು ಸಿದ್ಧಪಡಿಸುವ ಇಲಾಖೆ ಯಾವುದಂದ್ರೆ ಹಣಕಾಸು ಇಲಾಖೆ. ಇದಕ್ಕೆ ಸಂಬಂಧಿಸಿದ ವಿಧಿ ಕೇಳಿದರೆ
280 ಅಂತ ಹೇಳ್ಬೇಕು. ಸೊ ಇದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇರಬೇಕು. ವಿಧಿ ಕೇಳಿದ 280. ಇದು ಸ್ಥಾಪನೆ ಯಾವಾಗ ಆಗಿದ್ದಪ್ಪ ಅಂದ್ರೆ 1946ರಲ್ಲಿ ಇದು ಹಣಕಾಸು ಇಲಾಖೆ ಸ್ಥಾಪನೆ ಆಗ್ತಾ ಬಂತು. ನೆಕ್ಸ್ಟ್ ಅದೇ ರೀತಿ 31ನೇ ಪ್ರಶ್ನೆ, ಸ್ವತಂತ್ರ ಪೂರ್ವದಲ್ಲಿ ಭಾರತದ ಮೊದಲ ಬಜೆಟ್ ಮಂಡಿಸಿದವರು ಯಾರು? ಇಲ್ಲಿ ನೋಡಿ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸ್ವತಂತ್ರ ಪೂರ್ವದಲ್ಲಿ ಮೊದಲ ಬಜೆಟ್ ಮಂಡಿಸಿದವರು ಯಾರು ಅಂತ ಕೇಳಿದರೆ ಜೇಮ್ಸ್ ವಿಲ್ಸನ್ ಅಂತಕ್ಕಂಥವ್ರು ಭಾರತದಲ್ಲಿ ಮೊದಲ ಬಜೆಟ್ ಮಂಡಿಸಿರ್ತಾರೆ. ಅಂದರೆ ಸ್ವತಂತ್ರ ಸಿಗುವುದಕ್ಕಿಂತ ಮುಂಚೆ ಯಾವಾಗಂದರೆ 1860ರಲ್ಲಿ ಈ ಬಜೆಟನ್ನು ಮಂಡಿಸಿರ್ತಾರೆ. ಸೊ ಮುಂದುವರೆದು 32ನೇ ಪ್ರಶ್ನೆ, ಸ್ವತಂತ್ರ ನಂತರದಲ್ಲಿ ಭಾರತದ ಮೊದಲ ಬಜೆಟ್ ಮಂಡಿಸಿದವರು ಯಾರು? ಇದು ಸ್ವತಂತ್ರ ಪೂರ್ವದಲ್ಲಿ, ಇದು ಸ್ವತಂತ್ರ ನಂತರದಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ RK ಷಣ್ಮುಗಂ ಶೆಟ್ಟಿ. ಸೊ ಇದಕ್ಕೆ ಸರಿಯಾದ ಉತ್ತರ. ಇದು ಸ್ವತಂತ್ರ ನಂತರದಲ್ಲಿ ಬಜೆಟನ್ನು ಮಂಡನೆ ಮಾಡಿರ್ತಾರೆ. ಸೊ ಅದೇ ರೀತಿಯಾಗಿ 33ನೇ ಪ್ರಶ್ನೆ, ಸ್ವಾತಂತ್ರ್ಯ ನಂತರದ ಭಾರತದ ಮೊದಲ ರೈಲ್ವೆ ಬಜೆಟ್ ಮಂಡಿಸಿದವರು ಯಾರು? ನೋಡ್ರಿ ಇಲ್ಲಿ ರೈಲ್ವೆ ಬಜೆಟ್ ಮಂಡಿಸಿದವರು ಯಾರು ಅಂದ್ರೆ ಜಾನ್ ಮತಾಯರು ಆಗಿರ್ತಾರೆ. ಅದೇ ರೀತಿ 34ನೇ ಪ್ರಶ್ನೆ, ರೈಲ್ವೆ ಬಜೆಟ್ ಮಂಡಿಸಿದ ಮೊದಲ ಮಹಿಳೆ ಅಂತ ಕೇಳ್ತಾ ಬಂದರೆ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಬಜೆಟ್ ಮಂಡಿಸಿದ ಭಾರತದ ಮೊದಲ ಮಹಿಳೆಯೇ ಆಗಿರ್ತಾರೆ. ಯಾವಾಗ ಮಂಡಿಸ್ಯಾರ ಅಂದರೆ 2001ರಲ್ಲಿ ರೈಲ್ವೆ ಬಜೆಟನ್ನು ಇವರು ಮಂಡಿಸಿರ್ತಾರೆ. ಸೊ ಇವರು ಪ್ರಸ್ತುತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರ್ತಾರೆ. ಪಶ್ಚಿಮ ಬಂಗಾಳದ CM ಯಾರಪ್ಪ ಅಂತ ಕೇಳಿದರು? ಮಮತಾ ಬ್ಯಾನರ್ಜಿ ಅವರು. ನೆಕ್ಸ್ಟ್ ಅದೇ ರೀತಿ 35ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ರೈಲ್ವೆ ಬಜೆಟ್ ಮಂಡಿಸಿದವರು ಯಾರು? ಸೊ ಒಟ್ಟಾಗಿ ಅತಿ ಹೆಚ್ಚು ರೈಲ್ವೆ ಬಜೆಟ್ ಮಂಡಿಸಿದವರು ಕೇಳಿದರೆ ಲಾಲು ಪ್ರಸಾದ್ ಯಾದವ್ ಅವರು ರೈಲ್ವೆ ಬಜೆಟನ್ನು ಅತಿ ಹೆಚ್ಚು ಬಾರಿ ಮಂಡಿಸಿರ್ತಾರೆ. ಸೊ ಹಾಗಾಗಿ ಇವರ ಹೆಸರು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ 36ನೇ ಪ್ರಶ್ನೆ, ಭಾರತದಲ್ಲಿ ಕೊನೆಯ ಬಾರಿಗೆ ರೈಲ್ವೆ ಬಜೆಟ್ ಮಂಡಿಸಿದವರು ಯಾರು? ಸೊ ಇತ್ತೀಚೆಗೆ ರೈಲ್ವೆ ಬಜೆಟನ್ನು ಸಪ್ರೇಟಾಗಿ ಮಂಡಿಸ್ತಾ ಇಲ್ಲ. ಹಾಗಾಗಿ ಭಾರತದಲ್ಲಿ ಕೊನೆಯ ಬಾರಿಗೆ ರೈಲ್ವೆ ಬಜೆಟ್ ಮಂಡಿಸಿದವರು ಯಾರು ಅಂತ ಕೇಳಿದರೆ ಸುರೇಶ್ ಪ್ರಭು ಅಂತಕ್ಕಂಥವ್ರು. ಸೊ ಇದನ್ನು ವಿಲೀನ ಮಾಡಿದ ಕಮಿಟಿ ಯಾವುದಂದರೆ ವಿವೇಕ್ ದೇಬ್ರಾಯ್ ಕಮಿಟಿ ಅಂತಕ್ಕಂಥದ್ದು ಇದನ್ನು ವಿಲೀನ ಮಾಡಿರ್ತದೆ. ಸೊ ಅದು ಕೂಡ ಗೊತ್ತಿರಲಿ ನಿಮಗೆ. ಮುಂದುವರೆದ 37ನೇ ಪ್ರಶ್ನೆ, ಕೇಂದ್ರ ಬಜೆಟನ್ನು ಮುಂಚೆ ಯಾವ ಸಮಯದಲ್ಲಿ ಮಂಡಿಸಲಾಗುತ್ತಿತ್ತಂದರೆ ಸೊ ಸಾಯಂಕಾಲ 5 ಗಂಟೆಗೆ ಏನು ಮಾಡ್ತಾಯಿದ್ರು? ರೈಲ್ವೆ ಒಟ್ಟಾರೆ ಬಜೆಟನ್ನು 5 ಗಂಟೆಗೆ ಮಂಡಿಸ್ತಿದ್ರು. ಈಗ ಇತ್ತೀಚೆಗೆ ಬೆಳಿಗ್ಗೆ 11 ಗಂಟೆಗೆ ಏನು ಮಾಡ್ತಾಯಿದ್ದಾರೆ? ಬದಲಾವಣೆ ಮಾಡಿದ್ದಾರೆ. ಇದನ್ನು ಬದಲಾಯಿಸಿದವರು ಯಾರು ಅಂತ ಕೇಳಿದರೆ ಯಶವಂತ್ ಅಂತಕ್ಕಂಥವ್ರು 2000ನೇ ಇಸ್ವಿಯಲ್ಲಿ ಏನು ಮಾಡ್ತಾರೆ? ಸೊ ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅದೇ ರೀತಿ 38ನೇ ಪ್ರಶ್ನೆ, ರೈಲ್ವೆ ಮತ್ತು ಕೇಂದ್ರ ಬಜೆಟ್ ಎರಡನ್ನೂ ಮಂಡಿಸಿದ ಹಣಕಾಸು ಸಚಿವರು ಯಾರಪ್ಪ ಅಂದರೆ ಅರುಣ್ ಜೇಟ್ಲಿ ಅವರು. ರೈಲ್ವೆ ಬಜೆಟ್ ಮತ್ತು ಕೇಂದ್ರ ಬಜೆಟ್ ಎರಡನ್ನೂ ಒಬ್ಬರೇ ಹಣಕಾಸು ಸಚಿವರು ಮಂಡಿಸಿರ್ತಾರೆ. ಅವರು ಯಾರಪ್ಪ ಅಂದರೆ ಅರುಣ್ ಜೇಟ್ಲಿ ಅವರು ಆಗಿರ್ತಾರೆ. ಸೊ ಇವರು ಭಾರತದಲ್ಲಿ GST ಜಾರಿಗೆ ಬರಲಿಕ್ಕೆ ಪ್ರಮುಖ ಕಾರ್ಯಕರ್ತರು ಕೂಡ ಆಗಿರ್ತಾರೆ. ಅದು ಕೂಡ ನಿಮಗೆ ಗೊತ್ತಿರುವಂಥ ಮಾಹಿತಿ. ನೆಕ್ಸ್ಟ್ ಅದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದವರು ಯಾರು? ಸೊ ಭಾರತದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದವರು ಅಂದರೆ ಮೊರಾರ್ಜಿ ದೇಸಾಯಿ ಅವರು. ಎಷ್ಟು ಬಾರಿ ಮಂಡಿಸಿರ್ತಾರಪ್ಪ ಅಂದರೆ 10 ಬಾರಿ ಬಜೆಟನ್ನು ಮಂಡಿಸಿರ್ತಾರೆ. ನೆಕ್ಸ್ಟ್ 40ನೇ ಪ್ರಶ್ನೆ, ಭಾರತದಲ್ಲಿ ಯಾವ ರಾಷ್ಟ್ರಪತಿಯು ಬಜೆಟ್ ಮಂಡನೆ ಮಾಡಿದರು ಅಂತ ಕೇಳಿದ್ದಾರೆ. ಸೊ ಭಾರತದಲ್ಲಿ ರಾಷ್ಟ್ರಪತಿಯಾದವರು ಬಜೆಟ್ ಮಂಡನೆ ಮಾಡಿದವರಪ್ಪ ಅಂದರೆ ಪ್ರಣಬ್ ಮುಖರ್ಜಿ ಅವರು. ನೆಕ್ಸ್ಟ್ ಅದೇ ರೀತಿ 41ನೇ ಪ್ರಶ್ನೆ, ಭಾರತದ ಉಪ ಪ್ರಧಾನಮಂತ್ರಿಯಾಗಿ ಕೇಂದ್ರ ಬಜೆಟ್ ಮಂಡಿಸಿದವರು ಯಾರು? ಸೊ ನಿಮಗೆ ಗೊತ್ತಿರಲಿ, ಬಜೆಟ್ ಮಂಡನೆ ಮಾಡೋರು ಪ್ರಮುಖವಾಗಿ ಯಾರು ಇರ್ತಾರೆ? ಹಣಕಾಸು ಸಚಿವರಾಗಿರ್ತಾರೆ. ಸೊ ಇಲ್ಲಿ ಏನು ಕೇಳಿದ್ದಾರೆ ನೋಡ್ರಿ, ಭಾರತದ ಉಪ ಪ್ರಧಾನಮಂತ್ರಿಯಾಗಿ ಕೇಂದ್ರ ಬಜೆಟನ್ನು ಮಂಡಿಸಿದವರು ಯಾರು ಅಂತ ಕೇಳಿದರೆ ಸೊ ಮೊರಾರ್ಜಿ ದೇಸಾಯಿ ಮತ್ತು ಚೌಧರಿ ಚರಣ್ ಸಿಂಗ್ ಅವರು ಏನು ಮಾಡಿರ್ತಾರೆ? ಉಪ ಪ್ರಧಾನಮಂತ್ರಿ ಆಗಿದ್ದು ಕೂಡ ಏನು ಮಾಡ್ತಾರೆ? ಕೇಂದ್ರ ಬಜೆಟನ್ನು ಮಂಡನೆ ಮಾಡಿರ್ತಾರೆ. ಸೊ ಇದು ಕೂಡ ಗೊತ್ತಿರಲಿ. ಸೊ ಇವತ್ತಿಂದ ಏನು ನೋಡಿದ್ವಿ? 20ರಿಂದ 41 ಪ್ರಶ್ನೆವರೆಗೆ ನೋಡ್ತಾ ಬಂದಿದ್ವಿ. ಇದರ ಮುಂದುವರೆದ ಭಾಗವನ್ನು ಏನು ಮಾಡೋಣ? ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ಏನಾಗಿದೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ, ಸೊ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ತಾ ಬನ್ನಿ. ಸೊ ನಿಮ್ಮ ಸಹಕಾರ ಹೀಗೆ ಇರಲ್ಲ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.